ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸಕಲ ಸಮಸ್ಯೆಗಳ ಪರಿಹಾರಕ್ಕೆ ಬಳಸಿ ಬಿಬಿಎಂಪಿ ಆಪ್. ಎಸ್, ಬೆಂಗಳೂರಿನ ನಾಗರಿಕರಿಗೆ ಪ್ರತಿನಿತ್ಯ ಎದುರಾಗುವ ಸಮಸ್ಯೆಗಳತ್ತ ಗಮನ ಹರಿಸಿ ಪರಿಹಾರ ಸೂಚಿಸಲು ಬಿಬಿಎಂಪಿ ಆಲ್ ಇನ್ ಒನ್ ಮೊಬೈಲ್ ಅಪ್ಲಿಕೇಶನ್ ಇದೆ. ಇನ್ನು ಕಂಪ್ಲೇಂಟ್ಸ್ ಅನ್ನ ಬಿಬಿಎಂಪಿಗೆ ಹೇಗ್ ಲಾಡ್ಜ್ ಮಾಡೋದು ಅದನ್ನು ಹೇಳ್ತೀನಿ ಕೇಳಿ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಬೆಂಗಳೂರಿನ ನಾಗರಿಕರಿಗೆ ಪ್ರತಿನಿತ್ಯ ಎದುರಾಗುವ ಸಮಸ್ಯೆಗಳತ್ತ ಗಮನ ಹರಿಸಿ ಪರಿಹಾರ ಸೂಚಿಸೋಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಲ್ ಇನ್ ಒನ್ ಮೊಬೈಲ್ ಅಪ್ಲಿಕೇಶನ್ ಆರಂಭಿಸಿ ವರ್ಷಗಳೇ ಕಳೆದಿವೆ. ಆದ್ರೆ ಆಪ್ ಬಳಕೆ ಮಾತ್ರ ಹೆಚ್ಚಿಲ್ಲ. ನಾಗರಿಕರ ದೂರು ದುಮ್ಮಾನಗಳನ್ನ ಕೇಳಿಸಿಕೊಂಡು ಪರಿಹಾರ ಸೂಚಿಸೋಕೆ ಬಿಬಿಎಂಪಿ ಕಾಲ್ ಸೆಂಟರ್ 24/7 ಕಾರ್ಯನಿರ್ವಹಿಸುತ್ತೆ. ನಾಗರಿಕರು ತಮ್ಮ ದೂರುಗಳನ್ನ ವೆಬ್ಸೈಟ್, ಫೋನ್ ಕರೆ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಲ್ಲಿಸಬಹುದು. ಇನ್ನು ಯಾವುದ್ರ ಬಗ್ಗೆ ದೂರು ನೀಡಬಹುದು ಅನ್ನೋ ನಿಮ್ಮ ಪ್ರಶ್ನೆಗೆ ಸುಮಾರು 20ಕ್ಕೂ ಅಧಿಕ ಇಲಾಖೆಗಳಿಗೆ ಸಂಬಂಧಿಸಿದ ದೂರುಗಳನ್ನ ಒಂದೇ ಅಪ್ಲಿಕೇಶನ್ ಮೂಲಕ ನೀಡಬಹುದು. ದೂರು ಮಾದರಿಗಳು ಕೂಡ ಲಭ್ಯವಿದೆ. ಹಾಗೆ ತ್ಯಾಜ್ಯ ನಿರ್ವಹಣೆ, ಮೂಲಸೌಕರ್ಯ ಕೊರತೆ, ಕಟ್ಟಡ ನಿರ್ಮಾಣ, ತೆರಿಗೆ ಹಾಗೂ ಕಂದಾಯ ಇಲಾಖೆ, ಆರೋಗ್ಯ, ಮರ ಹಾಗೂ ಅರಣ್ಯ ಇಲಾಖೆ, ಸಾರ್ವಜನಿಕ ಸುರಕ್ಷತೆ, ಪರಿಸರ, ಭೂ ಕಬಳಿಕೆ, ಭ್ರಷ್ಟಾಚಾರ, ಅಕ್ರಮ ಚಟುವಟಿಕೆಗಳ ಬಗ್ಗೆ ಸಾರ್ವಜನಿಕರು ದೂರು ಕೊಡಬಹುದು. ಇನ್ನು ಈ ಬಿಬಿಎಂಪಿ ಅಪ್ಲಿಕೇಶನ್ ನಾಗರಿಕರ ನೆರವಿಗೋಸ್ಕರನೇ ಬಂದಿದೆ. ಸಹಾಯವಾಣಿ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಲಭ್ಯವಿದ್ದು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಆನ್ಲೈನ್ ನಲ್ಲಿ ತ್ವರಿತವಾಗಿ ಅರ್ಜಿ ತುಂಬಿ ದೂರು ಸಲ್ಲಿಸಬಹುದು ಅಥವಾ ಗೆಸ್ಟ್ ಆಗಿ ಹೆಸರು, ಇಮೇಲ್ ಅಥವಾ ಮೊಬೈಲ್ ನಂಬರ್ ನೀಡಿ OTP ಪಡೆದು ಲಾಗಿನ್ ಆಗಬಹುದು. ಸುಮಾರು 20ಕ್ಕೂ ಅಧಿಕ ಇಲಾಖೆಗಳಿಗೆ ಸಂಬಂಧಿಸಿದ ದೂರುಗಳನ್ನ ಒಂದೇ ಅಪ್ಲಿಕೇಶನ್ ಮೂಲಕ ಕೊಡಬಹುದು. ಇನ್ನು ನಿಮ್ಮ ಹೆಸರು, ವಿಳಾಸ, ಫೋನ್ ನಂಬರ್, ದೂರಿನ ಸ್ವರೂಪ, ಚಿತ್ರಗಳನ್ನ ಅಪ್ಲೋಡ್ ಮಾಡಬಹುದು. ಜೊತೆಗೆ ದೂರಿಗೆ ಸಂಬಂಧಿಸಿದ ಲೊಕೇಶನ್ ಹಾಕಿದ್ರೆ ಒಳ್ಳೆಯದು. ದೂರು ಸಲ್ಲಿಸಿದ ಬಳಿಕ ದೂರಿನ ಬಗ್ಗೆ ಕೈಗೊಂಡಿರುವ ಕ್ರಮವನ್ನ ಟ್ರ್ಯಾಕ್ ಮಾಡಬಹುದು. ಆಪ್ ನಲ್ಲಿ ಇದಕ್ಕೆ ಸೌಲಭ್ಯ ಕೂಡ ಒದಗಿಸಲಾಗಿದೆ. ಸೊ ಇನ್ನೇನ್ ಯೋಚನೆ, ಬೆಂಗಳೂರಲ್ಲಿ ಎಲ್ಲೇ ಯಾವುದೇ ರೀತಿ ತೊಂದರೆ ಆದ್ರೂ ಇಮಿಡಿಯೇಟ್ ಆಗಿ ಆ ಪಿಕ್ಚರ್ಸ್ ನ ತಗೊಂಡು ಬಿಬಿಎಂಪಿ ಆಪ್ ಅಲ್ಲಿ ಅಪ್ಲೋಡ್ ಮಾಡಿ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿ ಇಮಿಡಿಯೇಟ್ ಆಗಿ ಬಿಬಿಎಂಪಿ ಅಧಿಕಾರಿಗಳು ಬಂದು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾರೆ. ಇದೊಂಥರ ಒಳ್ಳೇದು ಅಂತಾನೆ ಹೇಳ್ಬೋದು. ಈಗಿನ ಆಧುನಿಕ ಜಗತ್ನಲ್ಲಿ ಮೊಬೈಲ್ ನಲ್ಲೇ ಕೂತ್ಕೊಂಡು ಜಗತ್ತನ್ನ ಆಳಬಹುದು. ಹಾಗೆ ಇದೀಗ ಬಿಬಿಎಂಪಿಯಲ್ಲೂ ಕೂಡ ಒಂದು ಅಪ್ಲಿಕೇಶನ್ ಬಂದದ್ದು, ಅದರಲ್ಲಿ ಜನಗಳ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಕೆ ಒಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಹೇಳ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.